It is so good to see so many of young people in Karnataka has gathered together in this manner. ಈ ರೀತಿಯಾಗಿ ಕರ್ನಾಟಕದ ವಿವಿಧ ಭಾಗಗಳಿಂದ ಅನೇಕ ಯವನಸ್ಥ ಮಕ್ಕಳು ಈ ರೀತಿಯಲ್ಲಿ ಕೂಡಿ ಬಂದದನ್ನು ನೋಡುವಾಗ ನಿಜವಾಗಲೂ ಕೂಡ ಬಹಳ ಸಂತೋಷವಾಗುತ್ತದೆ. I sincerely pray that the Lord will bless us as we spend 3 days together. ನಾವು ಒಟ್ಟಾಗಿ ಕಳೆಯುವಂತ ಈ 3 ದಿವಸಗಳಲ್ಲಿ ಕರ್ತನು ತಾನೇ ಆಶೀರ್ವದಿಸಲಿ ಎಂಬುದಾಗಿ ಪ್ರಾಮಾಣಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ. We have already heard an introduction to how we should be in relation to the Lord's second coming. ನಾವೀಗಾಗಲೇ ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೇ ಬರುಣದ ಬೆಳಕಿನಲ್ಲಿ ನಾವು ಹೇಗೆ ಇರಬೇಕು ಅನ್ನೋದರ ಕುರಿತಾಗಿ ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ. I am given the topic of analyzing the world events and in relation to that how youths ought to behave. ಕರ್ತನಾಗಿರುವ ಈ ವರ್ತಮಾನ ಕಾಲದ ಘಟನೆಗಳ ಬೆಳಕಿನಲ್ಲಿ ಆ ಘಟನೆಗಳನ್ನು ಅವಲೋಕನೆ ಮಾಡಿ ಆ ಅವಲೋಕನೆಗಳ ಬೆಳಕಿನಲ್ಲಿ ನಾವು ಯವನಸ್ಥಾನ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನೋದರ ಕುರಿತು ಮಾತನಾಡುವಂಥ ವಿಷಯ ನನಗೆ ಕೊಡಲ್ಪಟ್ಟಿದೆ. Many of you, I heard that you are not familiar with biblical prophecies. ನಾನು ಕೇಳಿದ ಹಾಗೆ ನಿಮ್ಮಲ್ಲಿ ಅನೇಕರು ಸತ್ಯವೇದದ ಅಥವಾ ದೇವರ ವಾಕ್ಯದ ಪ್ರವಾದನೆಗಳ ವಿಷಯದಲ್ಲಿ ಅನೇಕರು ಚಿರಪರಿಚಿತರಲ್ಲ ಎಂಬುದನ್ನು ನಾನು ಕೇಳಿಸಿಕೊಂಡೆನು. Some of you, I heard you are the first generation converts. ನಿಮ್ಮಲ್ಲಿ ಕೆಲವರು ನೋಡುವಾಗ ನೀವೇ ನಿಮ್ಮ ಆ ಒಂದು ಜನಾಂಗದ ಸಂತತಿಯಲ್ಲಿ ಮೊದಲನೇದಾಗಿ ರಕ್ಷಣೆ ಹೊಂದಿದವರು ಎಂಬುದಾಗಿ ಕೇಳಿದ್ದೇನೆ. So I am asked to go very slowly and from basic I have to build up. ನಾನು ಬಹಳ ನಿಧಾನವಾಗಿಯೂ ಮತ್ತು ನಾನು ಆ ಒಂದು ಬೇಸಿಕ್ ಇಂದ ನಾನು ತಿಳಿಸಬೇಕೆಂಬುದಾಗಿ ನಾನು ಕೇಳಲ್ಪಟ್ಟಿದ್ದೇನೆ. Not only that, if you have any doubts on the subject I am taking, you can come and clarify it later on also. ನೀವು ಈ ಸಂದೇಶಗಳನ್ನು ಕೇಳಿಸಿಕೊಂಡಾಗ ನಿಮಗೇನಾದರೂ ಕೂಡ ಸಂದೇಹಗಳಿದ್ದಲ್ಲಿ ನಂತರ ನೀವು ಬಂದು ಅದನ್ನ ಕೇಳಿ ಅದನ್ನ ಸರಿಪಡಿಸಿಕೊಳ್ಳಬಹುದು. So in this session we are going to analyze some of the world events, not all the world events, but some of the world events that is taking place in this world in relation to biblical prophecies. ನಾವು ದೇವರ ವಾಕ್ಯದ ಪ್ರವಾದನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅಥವಾ ಈ ದಿನಮಾನಗಳಲ್ಲಿ ವರ್ತಮಾನ ಕಾಲದಲ್ಲಿ ನಡೆಯುತ್ತಾ ಇರುವಂತಹ ಆ ಎಲ್ಲ ಘಟನೆಗಳಲ್ಲ ಕೆಲವು ಘಟನೆಗಳನ್ನ ನಾವು ಅವಲೋಕನೆ ಮಾಡುತ್ತೇವೆ. See, I was so fascinated to this biblical prophecies over 20 years. ನಾನು ಈ ದೇವರ ವಾಕ್ಯದ ಪ್ರವಾದನೆಯ ವಿಷಯದಲ್ಲಿ ನಾನು ಸುಮಾರು 20 ವರ್ಷಗಳಿಂದ ಬಹಳ ತಲ್ಲೀನನಾಗಿ ನಾನು ಅದರಲ್ಲಿ ಬಹಳ ಆಸಕ್ತಿ ಉಳ್ಳವನಾಗಿದ್ದೇನೆ. Sorry, from 1974 I was drawn to these biblical prophecies. That means it is over 40 years. 1974ರಿಂದ ಸುಮಾರು 40 ವರ್ಷಗಳಿಂದ ಈ ಸತ್ಯವೇದ ದೇವರ ವಾಕ್ಯದ ಪ್ರವಾದನೆಗಳ ಕುರಿತಾಗಿ ನಾನು ಧ್ಯಾನಿಸುತ್ತಲೇ ಇದ್ದೇನೆ. Yes, I was saved in 1974. ನಾನು 1974ರ ರಕ್ಷಣೆ ಹೊಂದಿದ್ದೇನೆ. I was only 22 years old. ಆಗ ನಾನು 22 ವರ್ಷದವನಾಗಿದ್ದೆ. I was a young man just like you all. ನಿಮ್ಮ ಹಾಗೆಯೇ ನಾನು ಕೂಡ ಯವನಸ್ಥನಾಗಿದ್ದೆನು. But the Lord servant who has drawn me to the Lord, ನನ್ನನ್ನ ಕರ್ತನ ಕಡೆಗೆ ನಡೆಸಿದಂತಹ ದೇವರ ಸೇವಕನು, he asked me to search the scriptures, study the scriptures and pray. ಆತ ನನಗೆ ಹೇಳಿದಂತ ಒಂದು ಮಾತು, ದೇವರ ವಾಕ್ಯವನ್ನ ಓದು, ದೇವರ ವಾಕ್ಯವನ್ನ ಧ್ಯಾನ ಮಾಡು, ದೇವರ ವಾಕ್ಯವನ್ನ ಹುಡುಕಿ ಓದು. Just like a baby I was obeying him. ನಾನು ಒಂದು ಚಿಕ್ಕ ಮಗುವಿನಂತೆ ಅವನ ಮಾತಿಗೆ ವಿಧೇಯನಾದೆನು. I started to read the scriptures. ನಾನು ದೇವರ ವಾಕ್ಯವನ್ನ ಓದಲು ಪ್ರಾರಂಭ ಮಾಡಿದೆನು. I have read the whole Bible before my conversion one time. ನಾನು ರಕ್ಷಣೆ ಹೊಂದುವುದಕ್ಕೆ ಮುಂಚೆಯೇ ಇಡೀ ಸತ್ಯವೇದವನ್ನ ಒಂದು ಸಾರಿ ಓದಿದ್ದೆನು. But I didn't understand anything. ಏನನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. But after my salvation, ನಾನು ರಕ್ಷಣೆ ಹೊಂದಿದ ನಂತರ this book became a living book to me. ಈ ಒಂದು ಪುಸ್ತಕವು ನನಗೆ ಜೀವಕರವಾದ ಪುಸ್ತಕವಾಯಿತು. I was not a Lord's servant. ನಾನೊಬ್ಬ ದೇವರ ಸೇವಕನಾಗಿರಲಿಲ್ಲ. I was in a secular job for almost 18 years. ಸುಮಾರು 18 ವರ್ಷಗಳ ಕಾಲ ನಾನು ಕೂಡ ಬೇರೆ ಒಂದು ಕಡೆಯಲ್ಲಿ ಉದ್ಯೋಗಸ್ಥನಾಗಿದ್ದೆನು. All these years I have become a very serious Bible student.
ಈ ಎಲ್ಲ ವರ್ಷಗಳಲ್ಲಿ ನಾನು ಬಹಳ ಗಂಭೀರವಾದ ದೇವರ ವಾಕ್ಯದ ವಿದ್ಯಾರ್ಥಿಯಾಗಿದ್ದೆನು. The main reason was I was drawn to the prophetical truths. ಅದರ ಮುಖ್ಯವಾದಂತಹ ಒಂದು ಕಾರಣವೇನೆಂದರೆ ನಾನು ದೇವರ ವಾಕ್ಯದಲ್ಲಿರುವಂತಹ ಪ್ರವಾದನೆಯ ಪುಸ್ತಕಗಳಿಂದ ನಾನು ಆಕರ್ಷಿತನಾಗಿ ಸೆಳೆಯಲ್ಪಟ್ಟೆನು. From 1974 I started to look and study these prophetical truths. 1974ರಿಂದ ಹಿಡಿದು ನಾನು ದೇವರ ವಾಕ್ಯವನ್ನು ಓದುತ್ತಾ ಈ ಪ್ರವಾದನೆಯ ಪುಸ್ತಕಗಳನ್ನ ಪ್ರವಾದನೆಗಳ ಅಭ್ಯಾಸವನ್ನ ನಾನು ಧ್ಯಾನ ಮಾಡುತ್ತಾ ಬಂದೆನು. In the beginning I didn't understand much. ಪ್ರಾರಂಭದಲ್ಲಿ ನಾನು ಹೆಚ್ಚಾಗಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. But I slowly started to look and study and read. ಆನಂತರ ನಾನು ನಿಧಾನವಾಗಿ ನೋಡುತ್ತಾ ಗಮನಿಸುತ್ತಾ ಓದುತ್ತಾ ಧ್ಯಾನ ಮಾಡುತ್ತಾ ಬಂದೆನು. The Lord was slowly teaching and preparing me for a greater ministry. ಕರ್ತನು ತಾನೇ ನನ್ನನ್ನ ಒಂದು ಶ್ರೇಷ್ಠವಾದಂತಹ ಒಂದು ಸೇವೆಗೋಸ್ಕರವಾಗಿ ನನ್ನನ್ನ ಸಿದ್ಧಪಡಿಸುತ್ತಾ ನನ್ನನ್ನ ಆತನು ಬೋಧಿಸುತ್ತಾ ನನ್ನನ್ನ ನಡೆಸುತ್ತಾ ಇದ್ದನು. I went for a secular job to Muscat. ನಾನು ಮಸ್ಕತ್ ದೇಶಕ್ಕೆ ನಾನು ಉದ್ಯೋಗದ ನಿಮಿತ್ತವಾಗಿ ನಾನು ಹೋದೆನು. That time George Montagal was a small boy. ಆಗ ಪ್ರಿಯ ಸೋದರ ಜಾರ್ಜ್ ಮಟ್ಟಕಲ್ ಅವರು ಚಿಕ್ಕ ಹುಡುಗನಾಗಿದ್ದರು. He was in Muscat. ಆತನು ಕೂಡ ಮಸ್ಕತ್ ನಲ್ಲಿದ್ದನು. I still remember him. ನಾನು ಆತನನ್ನ ಇನ್ನೂ ಕೂಡ ಜ್ಞಾಪಕದಲ್ಲಿಟ್ಟುಕೊಂಡಿದ್ದೇನೆ. I am very joyful to see him ministering God's word. ದೇವರ ವಾಕ್ಯವನ್ನ ಆತನು ಕೂಡ ಉಪದೇಶ ಮಾಡುತ್ತಾ ಇದನ್ನ ಪ್ರಸಂಗಿಸಿದ ನೋಡುವುದನ್ನು ಬಹಳ ಸಂತೋಷ ಪಟ್ಟೆನು. So when I was in Muscat, ನಾನು ಮಸ್ಕತ್ ನಲ್ಲಿದ್ದಾಗ I was trying to serve the Lord whatever avenue I was getting. ನಾನು ಏನೆಲ್ಲ ಅವಕಾಶಗಳು ನನಗೆ ದೊರೆಯುತ್ತಾ ಇತ್ತೋ ಆ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಕರ್ತನ ಸೇವೆಯನ್ನ ಮಾಡುವುದಕ್ಕಾಗಿ ನಾನು ಆಸಕ್ತಿಯಿಂದ ಹೋಗುತ್ತಾ ಇದ್ದನು. I used to go to labor camps. ನಾನು ಅಲ್ಲಿದ್ದಂತಹ ಕಾರ್ಮಿಕರ ಶಿಬಿರಗಳಿಗೆ ಹೋಗುತ್ತಾ ಇದ್ದೆನು. One labor camp I have continuously taken classes for 13 years. ನಾನು ಒಂದು ಈ ರೀತಿಯಾದಂತಹ ಕಾರ್ಮಿಕರ ಶಿಬಿರದಲ್ಲಿ ಸುಮಾರು 13 ವರ್ಷಗಳ ಕಾಲ ಸತ್ಯವೇದ ಅಧ್ಯಯನವನ್ನ ನಾನು ತೆಗೆದುಕೊಂಡಿದ್ದೆ. I was going to many different places to take Bible classes. ನಾನು ಸತ್ಯವೇದ ಶಾಲೆಯನ್ನ ವಿವಿಧ ದೃಷ್ಟಿಕೋನಗಳಲ್ಲಿ ವಿವಿಧ ಕಡೆಗಳಲ್ಲಿ ನಾನು ತೆಗೆದುಕೊಳ್ಳುತ್ತಾ ಹೋದೆನು. It was a time of Lord's preparation. ಅದೆಲ್ಲವೂ ಕೂಡ ಕರ್ತನು ನನ್ನನ್ನ ಸಿದ್ಧಪಡಿಸಲಿಕ್ಕಾಗಿ ತೆಗೆದುಕೊಂಡಂತಹ ಒಂದು ಸಮಯವಾಗಿತ್ತು. 1994 I had to resign my job. 1994ರಲ್ಲಿ ನಾನು ನನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಡಬೇಕಾಯಿತು. The Lord called me for his ministry. ಕರ್ತನು ನನ್ನನ್ನ ತನ್ನ ಸೇವೆಗೋಸ್ಕರವಾಗಿ ಕರೆದನು. So I came back to India. ನಾನು ಹಿಂತಿರುಗಿ ಭಾರತಕ್ಕೆ ನಾನು ಬಂದೆನು. So as I came for the full-time ministry, ನಾನು ಕರ್ತನ ಪೂರ್ಣಾವಧಿ ಸೇವೆಗೋಸ್ಕರವಾಗಿ ಬಂದಾಗ when I started to minister about this prophetical truths, ನಾನು ಈ ಪ್ರವಾದನ ಸತ್ಯಗಳನ್ನ ಪ್ರಸಂಗಿಸಲು ನಾನು ಪ್ರಾರಂಭ ಮಾಡಿದ ನಂತರ I saw a big effect among believers and unbelievers. ನಾನು ವಿಶ್ವಾಸಿಗಳ ಮೇಲೆಯೂ ಅವಿಶ್ವಾಸಿಗಳ ಮೇಲೆಯೂ ಬಹಳ ದೊಡ್ಡ ಪರಿಣಾಮ ಉಂಟಾಗುತ್ತಾ ಇರುವುದನ್ನ ನಾನು ಮನಗಂಡೆನು. Many have come to the Lord through these messages. ಈ ಒಂದು ಸಂದೇಶಗಳ ಮೂಲಕವಾಗಿ ಅನೇಕರು ರಕ್ಷಣೆಯ ಮಾರ್ಗಕ್ಕೆ ಬರುವುದನ್ನು ಕಂಡೆನು. Through internet and CDs, and these messages brothers have widely circulated. ಹರಡುವಾಗ ಈ ಸಂದೇಶಗಳನ್ನ ಅಂತರ್ಜಾಲ ಇಂಟರ್ನೆಟ್ನ ಮೂಲಕವಾಗಿಯೂ ಸಿಡಿಗಳ ಮೂಲಕವಾಗಿಯೂ ಸಹೋದರರು ಅವುಗಳನ್ನ ಪ್ರಸಾರ ಮಾಡುತ್ತಾ ಬಂದರು. In the Harvest TV it is coming. ಹಾರ್ವೆಸ್ಟ್ ಟಿವಿ ಅನ್ನುವಂತ ಒಂದು ಆ ದೂರದರ್ಶನದಲ್ಲಿ ಸಂದೇಶಗಳು ಬರುತ್ತಾ ಇದ್ದವು. It's all because even though I was in a secular job and as I was a young man like you all, I was searching the scriptures and studying the scriptures. ನಾನು ಕೂಡ ಯವನಸ್ಥನಾಗಿ ನಿಮ್ಮ ಹಾಗೆ ಇದ್ದಾಗ ದೇವರ ವಾಕ್ಯವನ್ನ ನಾನು ಹುಡುಕುತ್ತಾ ನಾನು ಅಧ್ಯಯನ ಮಾಡುತ್ತಾ ನಾನು ಈ ಒಂದು ಸೇವಾ ಕಾರ್ಯವನ್ನು ಮಾಡುತ್ತಾ ಇದ್ದನು. The great driving force to study the scriptures was this prophetical words. ನಾನು ದೇವರ ವಾಕ್ಯವನ್ನು ಹೆಚ್ಚಾಗಿ ನಾನು ಓದಿ ಅಧ್ಯಯನ ಮಾಡಲಿಕ್ಕೆ ಇದ್ದಂತಹ ಆ ಒಂದು ಬಲವಾದಂತ ಒಂದು ಒತ್ತಾಯ ನನ್ನೊಳಗೆ ಉಂಟಾದದ್ದು ಈ ಪ್ರವಾದನೆಯ ಪುಸ್ತಕಗಳಿಂದ. I was so excited to see the fulfillments of God's word in the world history. ಈ ಒಂದು ಲೋಕದ ಚರಿತ್ರೆಯಲ್ಲಿ ಪ್ರಪಂಚದ ಚರಿತ್ರೆಯಲ್ಲಿ ದೇವರ ವಾಕ್ಯ ಹೇಗೆ ನೆರವೇರುತ್ತಾ ಇದೆ ಎನ್ನುವುದನ್ನು ನೋಡುತ್ತಾ ಹೋಗುವಾಗ ಅದು ನಿಜವಾಗೂ ಬಹಳ ಸಂತೋಷಕರವಾಗಿತ್ತು. So I want you also to become prophetical students. ನೀವು ಕೂಡ ಈ ರೀತಿಯಲ್ಲಿ ಪ್ರವಾದನೆಯ ವಿದ್ಯಾರ್ಥಿಗಳಾಗಬೇಕೆಂದು ನಾನು ಬಯಸುತ್ತೇನೆ. Dear brothers and sisters, this generation is a peculiar and a special generation in history. ಪ್ರಿಯ ಸಹೋದರ ಸಹೋದರಿ, ಈಗ ಇರುವಂತ ಯುವ ಜನಾಂಗವೇ ಈ ಒಂದು ಚರಿತ್ರೆಯಲ್ಲಿ
ಬಹಳ ಸೂಕ್ಷ್ಮವಾದ ಹಾಗೂ ಬಹಳ ಭಿನ್ನತೆಯುಳ್ಳಂತ ಒಂದು ಜನಾಂಗವಾಗಿದೆ. This is a generation that has seen so much of fulfillment of biblical prophecies. ಈ ಜನಾಂಗವನ್ನು ನೋಡುವಾಗ ಈ ಜನಾಂಗವೇ ದೇವರ ವಾಕ್ಯದ ಪ್ರವಾದನೆಗಳ ನೆರವೇರುವಿಕೆ ಹೆಚ್ಚಾಗಿ ನೆರವೇರುವುದನ್ನ ಕಾಣುತ್ತಾ ಇರುವಂತ ಜನಾಂಗ ಈಗಿರುವಂತ ಜನಾಂಗವೇ. Otherwise, you and me are so privileged to see and believe God's hand in the history. ಆ ಮತ್ತೊಂದು ಮಾತು ಹೇಳುವುದಾದರೆ, ನಾನು ಮತ್ತೆ ನೀವು ದೇವರ ಈ ಚರಿತ್ರೆಯಲ್ಲಿ ದೇವರ ಪ್ರವಾದನ ನೆರವೇರಿಕೆಯನ್ನ ಕಣ್ಣಾರೆ ಕಾಣುವಂತ ಸದಾವಕಾಶ ಕೊಡಲ್ಪಟ್ಟವರು ನಾವಾಗಿದ್ದೇವೆ. We are going to study that. ನಾವು ಅದರ ಕುರಿತಾಗಿ ನಾವು ಅಭ್ಯಾಸ ಮಾಡಲಿಕ್ಕೆ I have only ಹೋಗುತ್ತೇವೆ. 6 sessions and I cannot take out all the subjects, but I'll try to give you an idea about what is happening in the world. 6 ಸೆಷನ್ಗಳಿವೆ, ಅದರ ಎಲ್ಲವನ್ನು ಕೂಡ ಹೇಳಲಿಕ್ಕಾಗುವುದಿಲ್ಲ. ಆದರೆ ಮುಖ್ಯವಾಗಿರುವಂತ ನಿಮ್ಮ ಸಂಗತಿಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. We are going to see first what is biblical prophecies. ಮೊದಲನೇದಾಗಿ ಸತ್ಯವೇದದ ಪ್ರವಾದನೆ ಅಂದರೇನು? Since some of you may not be familiar, that's the reason I will start to speak first what is biblical prophecy. ನಿಮ್ಮಲ್ಲಿ ಅನೇಕರು ಈ ವಿಷಯದಲ್ಲಿ ಪರಿಚಿತರಲ್ಲದೆ ಇರುವುದರಿಂದ ನಾನು ಮೊದಲನೇದಾಗಿ ದೇವರ ವಾಕ್ಯದ ಸತ್ಯವೇದದ ಪ್ರವಾದನೆ ಅಂದರೆ ಏನು ಎಂಬುದಾಗಿ ಹೇಳುತ್ತಾ ಅಲ್ಲಿಂದ ಪ್ರಾರಂಭಿಸುತ್ತೇನೆ. I'll start with one verse from Isaiah chapter 34. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯದ ಒಂದು ವಾಕ್ಯದೊಂದಿಗೆ ಪ್ರಾರಂಭ ಮಾಡುತ್ತೇನೆ. Verses 16. 16ನೇ ವಚನ. Search from the book of the Lord and read. Not one of these shall fail, nor one shall lack her mate, for my mouth has commanded it, and his spirit has gathered them. 16. 34:16. ಯೆಶಾಯನ ಪ್ರವಾದನ ಗ್ರಂಥ 34:16 ಓದ್ರಿ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. Search from the book of the Lord. ದೇವರ ವಾಕ್ಯದಿಂದ ಹುಡುಕಿ ಓದಿರಿ. God says, whatever you want to know, search from it and you will find the answer. ದೇವರು ಹೇಳುತ್ತಾನೆ, ನೀವು ಏನೆಲ್ಲ ತಿಳ್ಕೊಳ್ಳಬೇಕೆಂಬುದಾಗಿ ಬಯಸುತ್ತೀರೋ ಅದನ್ನು ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿರಿ, ನೀವು ಕಂಡುಕೊಳ್ಳುವಿರಿ. As we see the world events, we have so many questions. ನಾವು ಲೋಕದ ಘಟನೆಗಳನ್ನ ನಾವು ನೋಡುವಾಗ ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತವೆ. We hear about war in Syria. ನಾವು ಸಿರಿಯಾ ದೇಶದಲ್ಲಿ ನಡೆಯುತ್ತಿರುವ ಯುದ್ಧದ ಕುರಿತಾಗಿ ಕೇಳಿದ್ದೇವೆ. We hear about immigrants in Europe from Libya and Syria. ಲಿಬಿಯಾ ಹಾಗೂ ಸಿರಿಯಾ ದೇಶಗಳಿಂದ ಅನೇಕ ಜನರು ಈ ಯುರೋಪ್ನ ರಾಷ್ಟ್ರಗಳಿಗೆ ಅವರು ಬರುತ್ತಾ ಇರುವುದನ್ನ ನಿರಾಶ್ರಿತರಾಗಿ ಬರುವುದನ್ನು ನೋಡುತ್ತೇವೆ. We hear about Palestinian problem. ಪ್ಯಾಲೆಸ್ಟೈನ್ನ ಸಮಸ್ಯೆನ ಕುರಿತಾಗಿ ನಾವು ಕೇಳುತ್ತಾ ಇದ್ದೇವೆ. A big question about the nation of Israel. ಇಸ್ರಾಯೇಲ್ ದೇಶದ ಬಗ್ಗೆ ದೊಡ್ಡ ಪ್ರಶ್ನೆನ ನಾವು ಕೇಳುತ್ತೇವೆ. China is emerging as one of the biggest economical power in the world. ಚೈನಾ ದೇಶವು ಇಡೀ ಪ್ರಪಂಚದಲ್ಲಿಯೇ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದೆ. American debt is increasing day by day. ಅಮೆರಿಕದ ಸಾಲ ದಿನೇ ದಿನ ಹೆಚ್ಚಾಗುತ್ತಾ ಇದೆ. India is becoming a powerful nation. ಇಂಡಿಯಾ ಭಾರತವು ಕೂಡ ಬಹಳ ಶಕ್ತಿಶಾಲಿ ರಾಷ್ಟ್ರವಾಗಿ ರೂಪುಗೊಳ್ಳುತ್ತಾ ಇದೆ. Keep it in mind, India and China, we were riding bullock carts and we were doing work in the field, but it is not the story now. ನೆನಪು ಮಾಡಿಕೊಳ್ಳಿರಿ, ಭಾರತ ಮತ್ತು ಚೀನಾದಲ್ಲಿರುವಂತ ನಾವೆಲ್ಲರೂ ಕೂಡ ಕೇವಲ ಕುದುರೆ ಗಾಡಿಯನ್ನ ಎತ್ತಿನ ಗಾಡಿಯನ್ನ ಓಡಿಸಿಕೊಂಡು ನಾವು ಜೀವನ ಮಾಡುತ್ತಾ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಾ ಇದ್ದೆವು. ಆದರೆ ಈಗ ಪರಿಸ್ಥಿತಿ ಹಾಗೆಯೇ ಇಲ್ಲ. See the changes within 50-25 years. 50-25 ವರ್ಷಗಳಲ್ಲಿ ಆದಂತಹ ಈ ಬದಲಾವಣೆಗಳನ್ನ ನೋಡಿರಿ. What answer we can have in relation to these things? ಈ ಘಟನೆಗಳನ್ನ ಸಂಗತಿಗಳಿಗೆ ಯಾವ ರೀತಿಯ ಉತ್ತರಗಳನ್ನ ನಾವು ಕೊಡಲಿಕ್ಕೆ ಸಾಧ್ಯ? God says, search from my book. ದೇವರು ಹೇಳುತ್ತಾರೆ, ನನ್ನ ಪುಸ್ತಕ, ನನ್ನ ಶಾಸ್ತ್ರವನ್ನ ಹುಡುಕಿ ಓದಿರಿ, you will find the answer.
ನೀವು ಉತ್ತರವನ್ನ ಕಂಡುಕೊಳ್ಳುವಿರಿ. He says, it is my mouth that has commanded it. ಆತ ಹೇಳುತ್ತಾನೆ, ನನ್ನ ಬಾಯಿಯೇ ಅದನ್ನ ಆಜ್ಞೆ ಮಾಡಿ ಬರಮಾಡಿತು, And my spirit has gathered it. ನನ್ನ ಆತ್ಮವೇ ಇದೆಲ್ಲವನ್ನ ಕೂಡಿಸಿತು. We know Bible is a combination of 66 books. ನಮಗೆ ಗೊತ್ತು ಈ ಒಂದು ಸತ್ಯವೇದ ಅಂದ್ರೆ ಬೈಬಲ್ ಅದರ 66 ಪುಸ್ತಕಗಳ ಒಂದು ಸಂಗ್ರಹ It ಎಂದು. took 1600 years to write down through 40 different authors. ಈ ಒಂದು ಸತ್ಯವೇದವನ್ನ ಬರೆಯುವುದಕ್ಕೆ ಸುಮಾರು 40 ವಿವಿಧ ಲೇಖಕರಿಂದ ಸುಮಾರು 1600 ವರ್ಷಗಳು ಹಿಡಿಯಿತು. 40 different authors. 40 ವಿವಿಧ ಲೇಖಕರು. They haven't seen each other. ಅವರು ಒಬ್ಬರನ್ನೊಬ್ಬರು ನೋಡಿದವರಲ್ಲ. They haven't communicated each other. ಅವರು ಒಬ್ಬರ ಸಂಗಡ ಒಬ್ಬರು ಯಾವುದೇ ರೀತಿಯಲ್ಲಿ ಸಂಪರ್ಕಿಸಿದವರು ಅಲ್ಲ. 1600 years. 1600 ವರ್ಷಗಳು. Science, everything had to be, corrected after 50 years and 100 years. ನೋಡುವಾಗ ವಿಜ್ಞಾನ ಮತ್ತು ಅನೇಕ ಸಂಶೋಧನೆಗಳನ್ನ ನೋಡುವಾಗ 50 ವರ್ಷ 100 ವರ್ಷವಾದ ಮೇಲೆ ಆ ಹಿಂದೆ ಮಾಡಿದ ಸಂಶೋಧನೆಗಳು ಸರಿಯಲ್ಲ ಎಂಬುದಾಗಿ ಮತ್ತೆ ಬದಲಾಯಿಸಬೇಕು. But when the Spirit has gathered these books, ಆದರೆ ದೇವರ ಆತ್ಮನು ತಾನು ಈ ಎಲ್ಲ ಪುಸ್ತಕಗಳನ್ನ ಒಟ್ಟುಗೂಡಿಸಿರುವಾಗ one author was giving more light to the other person what has written. ಒಬ್ಬ ಲೇಖಕನು ಈಗಾಗಲೇ ಬರೆದಂತ ಮತ್ತೊಬ್ಬ ಲೇಖಕನ ಆ ವಿಷಯಗಳಿಗೆ ಇನ್ನೂ ಹೆಚ್ಚಿನ ಅರ್ಥ ವಿವರಣೆಯನ್ನ ಕೊಡುತ್ತಿದ್ದಾರೆ. So, Bible itself is a wonderful book. ಆದ್ದರಿಂದ ಸತ್ಯವೇದವೇ ಒಂದು ಅದ್ಭುತವಾದ God ಪುಸ್ತಕವಾಗಿದೆ. has given everything that we need in this life. ದೇವರು ತಾನೇ ಈ ಜೀವಿತದಲ್ಲಿ ನಮಗೆ ಏನನ್ನು ಬೇಕಾಗಿದೆಯೋ ಅದೆಲ್ಲವನ್ನ ಕೊಟ್ಟಿದ್ದಾನೆ. But I want you to know one thing. ಆದ್ರೆ ನೀವೆಲ್ಲರೂ ಕೂಡ ಒಂದು ವಿಷಯವನ್ನ ಚೆನ್ನಾಗಿ ತಿಳಿದಿರಬೇಕೆಂದು ನಾನು ಬಯಸುತ್ತೇನೆ. Out of these 66 books, ಈ 66 ಪುಸ್ತಕಗಳಲ್ಲಿ 18 books are devoted to prophetical truths. They are known as prophetical books. 18 ಪುಸ್ತಕಗಳು ಪ್ರವಾದನೆಗಾಗಿಯೇ ಮೀಸಲಿಟ್ಟಂತ ಪುಸ್ತಕಗಳು. 18 ಪುಸ್ತಕಗಳು ಪ್ರವಾದನೆಗಳ ಕುರಿತಾಗಿ ಮಾತನಾಡುತ್ತವೆ. 17 books in the Old Testament, ಹಳೆಯ ಒಡಂಬಡಿಕೆಯಲ್ಲಿ 17 ಪುಸ್ತಕಗಳು, and 1 book in the New Testament. ಒಂದು ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ. They are known as prophetical books. ಈ 18 ಪುಸ್ತಕಗಳು ಪ್ರವಾದನೆಯ ಪುಸ್ತಕಗಳು ಎಂದು ತಿಳಿಯಲ್ಪಡುತ್ತವೆ. Still from Genesis till Revelation, God is again speaking in other books also this prophetical truth. ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಗ್ರಂಥದವರೆಗೂ ಕೂಡ ದೇವರು ಈ 18 ಪ್ರವಾದನೆ ಪುಸ್ತಕಗಳ ಹೊರತಾಗಿಯೂ ಬೇರೆ ಬೇರೆ ಪುಸ್ತಕಗಳಲ್ಲಿಯೂ ಕೂಡ ಆತನ ಪ್ರವಾದನೆಗಳ ಕುರಿತು ಮಾತನಾಡುತ್ತಲೇ ಬರುತ್ತಿದ್ದಾನೆ. 25% of Bible was written in prophetical words. ಬೈಬಲ್ನ 25% ವಿಷಯಗಳು ಪ್ರವಾದನೆಗಳಿಗೆ ಸಂಬಂಧಪಟ್ಟಂತ ವಿಷಯಗಳೇ ಆಗಿವೆ. If you are going to ignore that part, you are going to ignore 25% of Bible. ನೀವೊಂದು ವೇಳೆ ಪ್ರವಾದನೆಯನ್ನ ನೀವೊಂದು ವೇಳೆ ಅಲ್ಲಗಳೆಯುವುದಾದರೆ, ತಿರಸ್ಕರಿಸುವುದಾದರೆ, ದೇವರ ವಾಕ್ಯದ 25% ಭಾಗವನ್ನ ಅಲ್ಲಗಳೆದಂತೆ ಅಥವಾ ತಿರಸ್ಕರಿಸಿದಂತೆ. So what is this Bible prophecy? ಹಾಗಾದರೆ ನಾವು ಸತ್ಯವೇದ ಪ್ರವಾದನೆ ಎಂಬುದಾಗಿ ಹೇಳಿದಾಗ We know the story what happened in the Garden of Eden. ನಮಗೆ ಗೊತ್ತು ಏದೇನ್ ತೋಟದಲ್ಲಿ ಸಂಭವಿಸಿದ್ದಾದರೂ ಏನೆಂದು. Man disobeyed. ಮನುಷ್ಯನು ಅವಿಧೇಯನಾದನು. But God didn't leave him like that. ಆದರೆ ದೇವರು ಅವನನ್ನ ಹಾಗೆಯೇ ಬಿಟ್ಟು ಬಿಡಲಿಲ್ಲ. God had a perfect timetable for the future. ದೇವರು ತಾನೇ ಮುಂದಿನ ಭವಿಷ್ಯತ್ತಿಗಾಗಿ ಸ್ಪಷ್ಟವಾದ ಆ ಒಂದು ಟೈಮ್ ಟೇಬಲ್ ಅನ್ನ ಆತನು ಸಿದ್ಧ ಮಾಡಿದ್ದನು. To restore everything back. ಎಲ್ಲವನ್ನು ಕೂಡ ಪುನಃ ಪಡೆದುಕೊಳ್ಳುವುದಕ್ಕೆ, ಪುನಃಸ್ಥಾಪಿಸುವುದಕ್ಕೆ. Man disobeyed. ಮನುಷ್ಯನು ಅವಿಧೇಯನಾದನು, fallen, ಬಿದ್ದು ಹೋದನು, and everything was ruined. ಎಲ್ಲವೂ ಕೂಡ ಹಾಳಾಯಿತು. All the problems in the world because of sin. ಪ್ರಪಂಚದ ಎಲ್ಲಾ ಸಮಸ್ಯೆಗಳು ಕೂಡ ಪಾಪದ ನಿಮಿತ್ತವಾಗಿಯೇ. But God wanted to restore his creation. ಆದರೆ ದೇವರು ತನ್ನ ಸೃಷ್ಟಿಯನ್ನ ಪುನಃಸ್ಥಾಪಿಸಲು ಬಯಸಿದನು. Not only man, but this world also. ಮನುಷ್ಯನು ಮಾತ್ರವಲ್ಲ, ಈ ಲೋಕವನ್ನು ಕೂಡ. In order to restore that, ಆತನು ಎಲ್ಲವನ್ನ ಪುನಃಸ್ಥಾಪಿಸುವುದಕ್ಕೋಸ್ಕರ God has a future plan. ದೇವರು ತಾನೇ ಭವಿಷ್ಯತ್ತಿನ ಯೋಜನೆಯನ್ನ ಹೊಂದಿದ್ದಾನೆ. Bible prophecies, it is God's revealed future program. ದೇವರ ವಾಕ್ಯದಲ್ಲಿ ಸತ್ಯದಲ್ಲಿ ಕಾಣುವಂತ ಪ್ರವಾದನೆಗಳು ಅಂದರೆ ಅವೆಲ್ಲವೂ ಕೂಡ ಭವಿಷ್ಯತ್ತಿಗಾಗಿ ದೇವರು ಹೊಂದಿರುವಂತ ಯೋಜನೆಗಳನ್ನ ಪ್ರಕಟಿಸುವುದೇ ಆಗಿದೆ. We read in Ephesians chapter 1
ನಾವು ಎಫೆಸ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಓದುತ್ತೇವೆ 9 to 10. 9ರಿಂದ 10ರವರೆಗೆ. In the fullness of time, God is going to restore everything. In the fullness of time. ಆ ನೋಡುವಾಗ ಅಲ್ಲಿ 9 ಮತ್ತು 10ನೇ ವಚನವು ಹೇಳುವ ಹಾಗೆ ಇನ್ನೂ ಹೆಚ್ಚಾಗಿ ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು. When that happens, ಅದು ಯಾವಾಗ ಸಂಭವಿಸುತ್ತದೋ ಆಗ. look at Revelation chapter 22. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯವನ್ನು ನೋಡಿರಿ. From verses 3 to 5, ವಚನ 3ರಿಂದ 5ರವರೆಗೆ ನೋಡುವಾಗ you find 7 consummation of God's purpose. ಅಲ್ಲಿ ದೇವರ ಆ 7 ಉದ್ದೇಶಗಳು ಅವು ಪೂರ್ಣಗೊಳ್ಳುವುದನ್ನು ನೋಡುತ್ತೇವೆ. In this prophetical program, that will be the final culmination. ದೇವರ ಈ ಪ್ರವಾದನೆಯ ಕಾರ್ಯಕ್ರಮ ಅಥವಾ ಯೋಜನೆಯಲ್ಲಿ ಅದೇ ಅಂತಿಮವಾಗಿ ನೆರವೇರುವಂತಹ ಸಂಗತಿಗಳು. Look at that, verses 3. 3ನೇ ವಚನ ನೋಡಿರಿ. First one, there shall be no more curse. ಮೊದಲನೇದಾಗಿ ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. The throne of God and Lamb shall be in it. ಆ ಪಟ್ಟಣ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. His servants shall serve him. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. They shall see his face. ಅವರು ಆತನ ಮುಖ ದರ್ಶನ ಪಡೆಯುವರು. His name shall be on their forehead. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. No more night. ಇನ್ನು ರಾತ್ರಿ ಇರುವುದಿಲ್ಲ. There shall reign forever and ever. ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. These 7 things are known as the sevenfold consummation of God's purpose. ದೇವರಾದ ಕರ್ತನೆ ಅವರಿಗೆ ಬೆಳಕಾಗಿರು ಎಂಬುದಾಗಿ ಹೇಳುವಂತಹ ಈ 7 ಘಟನೆಗಳು ಸಂಗತಿಗಳು ದೇವರ ಪ್ರವಾದನೆಯ ಅಂತಿಮ ನೆರವೇರಿಕೆಯಾಗಿ ಎಲ್ಲವನ್ನ ನುಂಗಿದಂತಿರುತ್ತದೆ. You can go into very detail, but we are not going to in detail. ನಾವು ಅವೆಲ್ಲವನ್ನು ಕೂಡ ನಾವು ವಿವರವಾಗಿ ಕಲಿಯಬಹುದು, ಆದರೆ ಈಗ ಅವೆಲ್ಲವುಗಳ ವಿವರವಾಗಿ ನಾವು ಹೋಗುವುದಿಲ್ಲ. As God has revealed his future program to us, ದೇವರು ತಾನೇ ತನ್ನ ಭವಿಷ್ಯತ್ತಿನ ಅಥವಾ ಮುಂದಣ ಕಾರ್ಯಕ್ರಮವನ್ನು ನಮಗೆ ಪ್ರಕಟಿಸಿರುವಾಗ he has his children. ಆತನು ತನ್ನ ಮಕ್ಕಳನ್ನ ಹೊಂದಿದ್ದಾನೆ. God wanted us to watch the events that is taking place in the world. ಆತನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಸಂಭವಿಸುತ್ತಾ ಇರುವಂತ ಘಟನೆಗಳನ್ನ ಎಚ್ಚರಿಕೆಯಿಂದ ಗಮನಿಸಬೇಕೆಂದು ಆತನು ಬಯಸುತ್ತಾನೆ. What is the meaning when God says watch and pray? ದೇವರು ಹೇಳುತ್ತಾನೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಹಾಗೆಂದರೆ ಅರ್ಥವೇನು? If you look into the Gospels, ನೀವು ಸುವಾರ್ತೆಯ ಪುಸ್ತಕಗಳನ್ನ ನೋಡುವಾಗ you know Jesus speaks about watch and pray whenever he speaks about the future events. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಭವಿಷ್ಯತ್ತಿನ ಅಥವಾ ಮುಂದಣ ಘಟನೆಗಳ ಬಗ್ಗೆ ಮಾತನಾಡುವಂತ ಎಲ್ಲಾ ಸಂದರ್ಭಗಳಲ್ಲಿಯೂ ಆತನು ಹೇಳುವಂತ ಮಾತು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದೇ. Mark's Gospel chapter 13. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ. He opened up the end time events, especially verses 28 onwards. 28ನೇ ವಚನ ಮುಂದಕ್ಕೆ ಆತನು ಭವಿಷ್ಯತ್ತಿನ ಅಥವಾ ಮುಂದಣ ಘಟನೆಗಳನ್ನ ಆತನು ಹೇಳುತ್ತಾ ಇದ್ದಾನೆ. He speaks in verses 33, therefore watch and pray. 33ನೇ ವಚನ Verses 34, ಆತನು ಹೇಳುತ್ತಾನೆ commanded the doorkeeper, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. commanded the doorkeeper, watch. Verses 35, watch therefore. ಮನೆ ಯಜಮಾನನು ಸಂಜೆಯಲ್ಲೋ ಸರ್ವತ್ತಿನಲ್ಲೋ ಕೋಳಿ ಕೂಗುವಾಗಲೂ ಮುಂಜಾನೆಯಲ್ಲೋ ಯಾವಾಗ ಬರುತ್ತಾನೋ ಗೊತ್ತದ ಕಾರಣ ಎಚ್ಚರವಾಗಿರ್ರಿ. Watch. Look at verses 37. 37ನೇ ವಚನ ನೋಡಿರಿ. I say to you all, watch. ನಾನು ನಿಮಗೆ ಎಲ್ಲರಿಗೂ ಹೇಳುತ್ತೇನೆ ಎಚ್ಚರವಾಗಿರಿ. Watch and pray. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. What does it mean to watch? ಆದ್ರ ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳಿದ ಅರ್ಥವೇನು? You know, many, I don't know your translation, many think that we have to be alert without sleep. ಆ ನೋಡುವಾಗ ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳಿದರೆ ಅದರ ಅರ್ಥ That is- ನಾವು ನಿದ್ರೆ ಮಾಡದೆ ನಾವು ಎಚ್ಚರವಾಗಿದ್ದು ನೋಡಬೇಕೆಂದು. That is not the meaning there. ಅಲ್ಲಿ ಅದರ ಅರ್ಥ ಆ ರೀತಿ ಅಲ್ಲ. We need to be alert to the events happening. ನಾವು ಸಂಭವಿಸುತ್ತಾ ಇರುವಂತಹ ನಡೆಯುತ್ತಿರುವಂತಹ ಘಟನೆಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. Look around. ಸುತ್ತಲೂ ನೋಡಿರಿ. See the fulfillments. ಅಲ್ಲಿ ನೆರವೇರುವಿಕೆಯನ್ನ ಗಮನಿಸಿರಿ. You watch and pray. ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. Jesus speaks this
to his disciples to watch whenever he speaks about the future events. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮುಂದಣ ಘಟನೆಗಳ ಬಗ್ಗೆ, ಭವಿಷ್ಯತ್ತಿನ ಘಟನೆಗಳ ಬಗ್ಗೆ ಮಾತನಾಡುವ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ತನ್ನ ಶಿಷ್ಯರಿಗೆ ಹೇಳುವಂತ ಮಾತು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು. God not only told about the future events, ದೇವರು ಆ ಭವಿಷ್ಯತ್ತಿನ ಘಟನೆಗಳ ಬಗ್ಗೆ ಮಾತ್ರ ಹೇಳಲಿಲ್ಲ. Jeremiah chapter 1 and verses 12 says, ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, I am watching over my word to perform. ಆ ನೋಡುವಾಗ ಅಲ್ಲಿ ಕರ್ತನು ತಾನೇ ಹೇಳುವಂತಹ ಒಂದು ಮಾತು ನೋಡುತ್ತೇವೆ, I am watching over my word to perform. ಆ ನೋಡುವಾಗ ಆಗ ಯೆಹೋವನು ನನಗೆ ಸರಿಯಾಗಿ ನೋಡಿದ್ದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದ. I have not only told you what is going to happen, ಮುಂದೆ ಏನು ಸಂಭವಿಸುತ್ತದೆ ಎಂಬುದನ್ನು ಮಾತ್ರ ನಿನಗೆ ಹೇಳಲಿಲ್ಲ, I am watching to perform it. ಅದನ್ನ ನೆರವೇರುವುದನ್ನ ನೋಡುವುದಕ್ಕೆ ನಾನು ಎಚ್ಚರವಾಗಿದ್ದೇನೆ. And I want you also to watch. ಹಾಗೆಯೇ ನೀನು ಕೂಡ ಎಚ್ಚರವಾಗಿದ್ದು ನೋಡಬೇಕೆಂದು ದೇವರು ಹೇಳುತ್ತಿದ್ದಾನೆ. God wanted his people to know what is he doing. ಆ ದೇವರು ಏನು ಮಾಡುತ್ತಾ ಇದ್ದಾನೆ ಎನ್ನುವುದನ್ನ ದೇವರ ಜನರು, ದೇವರ ಮಕ್ಕಳು ನೋಡುತ್ತಾ ಗಮನಿಸುತ್ತಾ ಎಚ್ಚರವಾಗಿರಬೇಕೆಂದು ದೇವರು ಬಯಸುತ್ತಾನೆ. Before destroying Sodom and Gomorrah, ಸೋದೋಮ್ ಗೋಮರವನ್ನ ನಾಶ ಮಾಡುವುದಕ್ಕಿಂತ ಮುಂಚೆ God told like this, ದೇವರು ಈ ರೀತಿಯಲ್ಲಿ ಹೇಳಿದನು, how can I hide it from my friend Abraham? ನಾನು ಈ ಸಂಗತಿಗಳನ್ನ ನನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? He wanted to, reveal to his friend Abraham. ಆತನು ಈ ವಿಷಯವನ್ನ ತನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ಹೇಳಬೇಕೆಂದು, ಪ್ರಕಟಿಸಬೇಕೆಂದು ಬಯಸಿದನು. We read in John's Gospel that we have been called as friends. ಯೋಹಾನನ ಸುವಾರ್ತೆಯಲ್ಲಿ ಬರುವಾಗ 15ನೇ ಅಧ್ಯಾಯದಲ್ಲಿ ನಾವು ಆತನ ಸ್ನೇಹಿತರು ಎಂದು ಕರೆಯಲ್ಪಟ್ಟಿದ್ದೇವೆ. He has revealed to us everything. ಆತನು ನಮಗೆ ಎಲ್ಲವನ್ನು ಕೂಡ ಪ್ರಕಟಿಸಿದ್ದಾನೆ. He is watching his word to perform. ಆತನ ಮಾತು ನೆರವೇರುವುದನ್ನ ಆತನ ಎಚ್ಚರಿಕೆಯಿಂದ ನೋಡುತ್ತಿದ್ದಾನೆ. Since he has foretold us, he has asked us, you also watch. ಆತನು ನಮಗೆ ಎಲ್ಲವನ್ನ ಮುಂತಿಳಿಸಿರುವುದರಿಂದ ಆತ ನಮಗೆ ಹೇಳುತ್ತಾನೆ, ನೀವು ಕೂಡ ಈ ಮಾತು ನೆರವೇರುವುದನ್ನ ಎಚ್ಚರದಿಂದ ನೋಡಿರಿ ಎಂದು ಹೇಳುತ್ತಾನೆ. Let me tell you one thing. ನಾನು ನಿಮಗೆ ಒಂದನ್ನು ಹೇಳುತ್ತೇನೆ. This is one of the duty in relation to prophetical truths. ಈ ಪ್ರವಾದನೆಗಳ ಸತ್ಯದ ವಿಷಯದಲ್ಲಿ ಇದು ಕೂಡ ಬಹಳ ಪ್ರಾಮುಖ್ಯವಾದಂತ ಒಂದು ಸತ್ಯ ಸಂಗತಿ. Otherwise, he would not have foretold that. ಇಲ್ಲದೆ ಹೋಗಿದ್ದರೆ ಆತನು ಯಾವುದನ್ನು See, ಕೂಡ when the ಮುಂತಿಳಿಸುತ್ತಿರಲಿಲ್ಲ. Lord came to this earth first time, ಮೊದಲನೇ ಸಾರಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ we ಬಂದಾಗ know that he came fulfilling many biblical prophecies. ನಮಗೆ ಗೊತ್ತು ಏನಂತಂದ್ರೆ ಅನೇಕ ಸತ್ಯವೇದದ ಪ್ರವಾದನೆಗಳನ್ನ ನೆರವೇರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು. It was foretold that he is going to be born in Bethlehem. ಆತನು ಬೆತ್ಲೆಹೇಮಿನಲ್ಲಿ ಜನಿಸುತ್ತಾನೆ ಎಂಬುದಾಗಿ ಮುಂತಿಳಿಸಲ್ಪಟ್ಟಿತು. He is going to be born in virgin. ಆತನು ಕನ್ಯೆಯಲ್ಲಿ ಜನಿಸುತ್ತಾನೆಂಬುದಾಗಿ ಮುಂತಿಳಿಸಲ್ಪಟ್ಟಿತ್ತು. A prophecy about his crucifixion. ಆತನ ಶಿಲುಬೆಗೇರಿಸುವೆಯ ಕುರಿತಾದಂತಹ ಪ್ರವಾದನೆ. But how many people did understand this? ಇದನ್ನ ಎಷ್ಟು ಜನರು ಅರ್ಥ ಮಾಡಿಕೊಂಡರು? The people were holding to this Old Testament doctrines and scriptures. ಜನರು ಹಳೆ ಒಡಂಬಡಿಕೆಯ ಬೋಧನೆ ಮತ್ತು ಬೋಧನಾ ಸಿದ್ಧಾಂತಗಳನ್ನ ಹಿಡಿದುಕೊಂಡಿದ್ದರು. How many of them understood that this is the Messiah that is promised? ನಮ್ಮಲ್ಲಿ ಅಷ್ಟು ಜನರು ಅದನ್ನು ಆತನು ಅವರಿಗೆ ಆಕಾಶವು ಕೆಂಪಾಗಿದೆ, ನಿರ್ಮಲ ದಿನ ಬರುವುದು ಅನ್ನುತ್ತೀರಿ. ಬೆಳಿಗ್ಗೆ ಆಕಾಶವು ಮೋಡ ಮುಚ್ಚಿಕೊಂಡು ಕೆಂಪಾಗಿದೆ, ಇವತ್ತು ಗಾಳಿ ಮಳೆ ಅನ್ನುತ್ತೀರಿ ಅಲ್ಲವೇ? ಆಕಾಶದ ಸ್ಥಿತಿಯನ್ನು ನೋಡಿ ಇದು ಹೀಗೆ ಅದು ಹಾಗೆ ಅನ್ನುವುದನ್ನು ಬಲ್ಲಿರಿ.
ಆದರೆ ಈ ಕಾಲದ ಸೂಚನೆಗಳನ್ನು ತಿಳುಕೊಳ್ಳಲಾರಿರಿ. ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. But looking at the color of the sky, you were able to forecast about the weather correctly. ಆಕಾಶವನ್ನ ನೋಡಿ, ಆಕಾಶವು ಕೆಂಪಾಗಿದೆ ಎಂಬುದನ್ನು ನೋಡಿ ಅದರ ಹವಾಮಾನ ವರದಿಯನ್ನ ಸ್ಪಷ್ಟವಾಗಿ ನೀವು ಹೇಳುತ್ತೀರಿ. But can't you discern the times? ಆದರೆ ಈ ಕಾಲಗಳನ್ನ ಸ್ಪಷ್ಟವಾಗಿ ವಿವೇಚಿಸಲಾರಿರ. Yes, I have come and I am Messiah who is promised in the Old Testament. ಹೌದು, ನಾನು ಮೆಸ್ಸಿಯನೇ, ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಸಲ್ಪಟ್ಟಂತ ಮೆಸ್ಸಿಯನು ನಾನೇ. We don't have time, otherwise I would have shown you. ನನಗೆ ಸಮಯವಿಲ್ಲ, ಇದ್ದಿದ್ರೆ ನಾನು ನಿಮಗೆ ಇದೆಲ್ಲ ತೋರಿಸುತ್ತಾ ಇದ್ದೆ. They were able to understand even the time of his crucifixion. ಕರ್ತನಾಗಿರುವ ಯೇಸು ಕ್ರಿಸ್ತನ ಶಿಲುಬೆಗೇರಿಸುವಿಕೆಯ ಸಮಯವನ್ನು ಕೂಡ ಅವರಿಗೆ ಹೇಳಿದನು. He was crucified at the time of Passover. ಆತನು ಪಸ್ಕ ಹಬ್ಬದ ಸಮಯದಲ್ಲಿಯೇ ಆತನು ಶಿಲುಬೆಗೇರಿಸಲ್ಪಟ್ಟನು. He died on the cross at the time when the Passover lamb was slain between two evenings. ಎರಡು ಸಂಜೆಗಳ ನಡುವೆ ಪಸ್ಕದ ಕುರಿಯು ಕೊಯ್ಯಲ್ಪಟ್ಟ ಹಾಗೆಯೇ ಆತನು ಕೂಡ ಪಸ್ಕದ ಕುರಿಯ ಹಾಗೆ ಕೊಯ್ಯಲ್ಪಟ್ಟನು. His resurrection was after the Sabbath, that is on Sunday. ಆತನ ಪುನರುತ್ಥಾನವು ಸಬ್ಬತ್ ಆದ ನಂತರ ಅಂದರೆ ಭಾನುವಾರವಾಗಿತ್ತು. Old Testament it is told in Leviticus 23, the first sheaf is to be waved after the Sabbath. ಯಾಜಕ ಕಾಂಡ 23ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ, ಮೊದಲನೆಯ ಆ ಕುರಿಯ ತೂಕ ಹಾಕುವುದು ಕೂಡ ಸಬ್ಬತ್ ಆದ ನಂತರವೇ ಎಂದು ಬರೆಯಲ್ಪಟ್ಟಿದೆ. Everything concerning the Lord was foretold. ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿರುವ ಎಲ್ಲವೂ ಕೂಡ ಮುಂಚಿತವಾಗಿಯೇ ಮುಂತಿಳಿಸಲ್ಪಟ್ಟವುಗಳು. Can't you not discern the times? ಆ ಕಾಲಗಳನ್ನ ನೀವು ವಿವೇಚಿಸಿ ತಿಳುಕೊಳ್ಳಲಾರಿರ. You know the disciples who were on the way to Emmaus. ನಿಮಗೆ ಗೊತ್ತಲ್ಲ, ಕರ್ತನ ಯೇಸು ಕ್ರಿಸ್ತನ ಶಿಷ್ಯರು ಎಮ್ಮಾಹುವಿಗೆ ಹೋಗುವ ದಾರಿಯಲ್ಲಿ ಹೋಗುತ್ತಿದ್ದರು. What did Jesus say to them? ಯೇಸು ಅವರಿಗೆ ಏನು ಹೇಳುತ್ತಾನೆ? Oh foolish ones who didn't believe what the prophets have foretold. ಏ ಮೂರ್ಖರೇ, ಪ್ರವಾದಿಗಳು ಏನು ಹೇಳಿದ್ದಾರೋ ಅದನ್ನು ಅರ್ಥ ಮಾಡಿಕೊಳ್ಳಲಾರಿರ. You didn't believe what the prophets have foretold. ಪ್ರವಾದಿಗಳು ಹೇಳಿದರೆ ನೀವು ನಂಬಲಿಲ್ಲ. If you have believed, this situation would not have happened to you. ನೀವು ನಂಬಿದ್ದರೆ ನಿಮಗೆ ಈ ಪರಿಸ್ಥಿತಿ ಬಂದೊದಗುತ್ತಿರಲಿಲ್ಲ. Oh sisters, brothers, ಓ ಸಹೋದರಿಯರೇ, if there ಸಹೋದರರೇ, is one prophecy for first coming, ಕರ್ತನಾಗಿರುವ ಯೇಸು ಕ್ರಿಸ್ತನು ಮೊದಲನೇದಾಗಿ ಮನುಷ್ಯನಾಗಿ ಬರುವುದರ ಕುರಿತಾಗಿ ಒಂದು ಪ್ರವಾದನೆ ಇದ್ದರೆ, there are three prophecies for second coming. 1:3 is the ratio. ಮೂರು ಪ್ರವಾದನೆಗಳು ಆತನ ಎರಡನೆಯ ಬರುಣದ ಬಗ್ಗೆ In the scripture, ಬರೆಯಲ್ಪಟ್ಟಿವೆ. if for the first coming, if there is one prophecy, there are three prophecies for the second coming. ಆತನ ಮನುಷ್ಯನಾಗಿ ಬರುವುದರ ಬಗ್ಗೆ ಒಂದು ಪ್ರವಾದನೆ ಇದ್ದರೆ, ಆತನ ಎರಡನೇ ಬರುಣದ ಬಗ್ಗೆ ಮೂರು ಪ್ರವಾದನೆಗಳು ಇವೆ. ಅಂದರೆ ಒಂದಕ್ಕೆ ಮೂರರಷ್ಟು. What is he going to call us? You know, he called the disciples to Emmaus, oh foolish ones who didn't believe the prophets. ಆತನನ್ನು ಏನೊಂದು ಕರೆಯುತ್ತಾನೆ, ಆ ಎಮ್ಮಾಹು ದಾರಿಯಲ್ಲಿ ಹೋಗುವಂತ ಶಿಷ್ಯರನ್ನ ಆತನ ಹೇಳ್ತಾನೆ, ಏ ಮೂರ್ಖರೇ, ನಾನು ಹೇಳಿದ್ದನ್ನ ನೀವು ನಂಬಲಿಲ್ಲ ಎಂಬುದಾಗಿ ಹೇಳುತ್ತಾನೆ. Keep it in mind. ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು We can understand from the prophetical fulfillment that the Lord is very near. ನಾವು ಪ್ರವಾದನೆಗಳ ನೆರವೇರುವಿಕೆಯ ಆಧಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಏನಂತ ಹೇಳಿದ್ರೆ, ಕರ್ತನ ಬರುಣವು ಸಮೀಪವಾಗಿದೆ. He is very near. ಆತನು ಬಹಳ Anytime- ಸಮೀಪವಾಗಿದ್ದಾನೆ. Anytime he can come for the church. ತನ್ನ ಸಭೆಗೋಸ್ಕರವಾಗಿ ಯಾವ ಸಮಯದಲ್ಲಾದರೂ ಯಾವ ಗಳಿಗೆಯಲ್ಲಾದರೂ ಆತನು ಬರಬಹುದು. Many of us have a misunderstanding ನಮ್ಮಲ್ಲಿ ಅನೇಕರು ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದೇವೆ. that the Lord is going to come as a thief. ಕರ್ತನು ಕಳ್ಳನಂತೆ ಬರುತ್ತಾನೆಂಬುದಾಗಿ. But does the scripture says that he is going to come as a thief? ಕರ್ತನು ಕಳ್ಳನಂತೆ ಬರುತ್ತಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದ? Turn with me to 1 Thessalonians chapter 5. ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯಕ್ಕೆ ದೇವರ ವಾಕ್ಯವನ್ನು ತೆರೆಯಿರಿ. Verses 1 and 2. ವಚನ 1 ಮತ್ತು 2. Concerning the times and the seasons, brethren, you have no need I should write to you, for you yourself know perfectly that the day of the Lord so comes as a thief in the night. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು
ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. Look at verses 4. 4ನೇ ವಚನವನ್ನು But ನೋಡಿರಿ. you, brethren, are not in darkness, so that day should overtake you as a thief. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ. He is going to come as a thief for the people who are in darkness. ಕತ್ತಲೆಯಲ್ಲಿರುವ ಜನರಿಗೆ ಆತನು ಕಳ್ಳನು ಬರುವಂತೆ But ಬರುತ್ತಾನೆ. it will not overtake you as a thief, because you are being called from darkness into his marvelous light. ಆದರೆ ಆತನ ಬರಣವು ನಿಮಗೆ ಕಳ್ಳನಂತೆ ಬರುವುದಲ್ಲ, ಯಾಕಂದರೆ ಅದು ಅವರಿಗೆ ಕತ್ತಲೆಯಿರುವವರಿಗೆ ಮಾತ್ರವೇ. So look at verse 6. 6ನೇ ವಚನ ನೋಡಿರಿ. So let us watch and be sober. Let us watch. We are in light, not in darkness. ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡಿದ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. Verse 6. Let us watch and be sober. ಆ ನೋಡುವಾಗ ನಿದ್ದೆ ಮಾಡಿದ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. Yes, we need to watch because we are in light. ನಾವು ಎಚ್ಚರವಾಗಿರಬೇಕು, ಯಾಕಂದ್ರೆ ನಾವು ಬೆಳಕಿನಲ್ಲಿದ್ದೇವೆ. That is the reason he told his disciples. ಆ ಕಾರಣದಿಂದಾಗಿ ಆತನು ತನ್ನ ಶಿಷ್ಯರಿಗೆ ಅದನ್ನು ಕಲಿಸುತ್ತಾನೆ. When you see these things are getting fulfilled, ಈ ಘಟನೆಗಳು ನೆರವೇರುವುದನ್ನ ನೀವು ನೋಡುವಾಗ lift up your head because your redemption is drawing ನಿಮ್ಮ nigh. ತಲೆಗಳನ್ನು ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಯಿತು. Your redemption is drawing nigh. ನಿಮ್ಮ ಬಿಡುಗಡೆಯು ಸಮೀಪವಾಯಿತು. We read in Hebrews chapter 10. ನಾವು ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯದಲ್ಲಿ As you ಓದುತ್ತೇವೆ. see, the day is approaching. ಆ ದಿನವು ಸಮೀಪವಾಗುತ್ತಾ ಇದೆ ಎನ್ನುವುದನ್ನು ನೀವು ನೋಡುವಾಗ You can know that it is approaching. ನಿಮಗೆ ಗೊತ್ತಾಗುತ್ತದೆ ಆತರ ದಿನವು ಬರುತ್ತಾ ಇದೆ, ಹತ್ತಿರದಲ್ಲಿದೆ ಎಂಬುದಾಗಿ. Yes, you are not in darkness, you are in light. ಯಾಕಂದ್ರೆ ನೀವು ಕತ್ತಲೆಯಲ್ಲಿಲ್ಲ, ಬೆಳಕಿನಲ್ಲಿದ್ದೀರಿ. The people who are in darkness, the Lord is going to come as a thief. ಕತ್ತಲೆಯಿರುವಂತ ಜನರಿಗೆ ಕರ್ತನು ಕಳ್ಳನು ಬರುವಂತೆ ಬರುತ್ತಾನೆ. But you have been called from darkness into his marvelous ನಾವು light. ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿಗೆ ನಾವು ಕರೆತರಲ್ಪಟ್ಟಿದ್ದೇವೆ. You can understand, you need to watch. ನೀವು ಅರ್ಥ ಮಾಡಿಕೊಳ್ಳಬಹುದು ಮತ್ತು ನೀವು ಎಚ್ಚರವಾಗಿ ನೋಡಬೇಕು. What a blessed people we are. ನಾವು ಎಂತಹ ಧನ್ಯರಾದ ಜನರಾಗಿದ್ದೇವೆ. Let me tell you, from age 22, ನಾನು ನಿಮಗೆ ಹೇಳುತ್ತೇನೆ, 22ನೇ ವಯಸ್ಸಿನಿಂದ I was a young man just like you all. ನಾನು ನಿಮ್ಮ ಹಾಗೆ ಯವನಸ್ಥನಾಗಿದ್ದೇನೆ. But today I am old. ಆದರೆ ಇವತ್ತು ನಾನು ಮುದುಕನಾಗಿದ್ದೇನೆ. I had everything in the world what I wanted. ನನಗೆ ಏನೆಲ್ಲ ಬೇಕಾಗಿತ್ತು, ಅಗತ್ಯವಾಗಿತ್ತು But the Lord ಲೋಕದಲ್ಲಿ, helped me to ಅದೆಲ್ಲವನ್ನ walk. ಹೊಂದಿದೆನು. But the Lord helped me to walk close with him. ಆದರೆ ಕರ್ತನಾದರೂ ನಾನು ಆತನಿಗೆ ನಿಕಟವಾಗಿ ಅನ್ಯೋನ್ಯವಾಗಿ ನಡೆದುಕೊಳ್ಳುವುದಕ್ಕೆ ಸಹಾಯ It ಮಾಡಿದನು. was this hope, it was this thing that made me to walk close with him. ಈ ಒಂದು ನಿರೀಕ್ಷೆ ಅಥವಾ ಈ ಸಂಗತಿಗಳೇ ನಾವು ಆತನಿಗೆ ನಾನು ಸಮೀಪಸ್ಥನಾಗಿ ನಿಕಟವಾಗಿ ನಡೆದುಕೊಳ್ಳುವುದಕ್ಕೆ ನನ್ನನ್ನು Oh ಪ್ರೋತ್ಸಾಹಿಸಿತು. brothers, we are a blessed people. ಓ ಸಹೋದರರೇ, ನಾವು ನಿಜವಾಗಿಯೂ ಕೂಡ Let ಆಶೀರ್ವದಿಸಲ್ಪಟ್ಟ me tell you ಜನರಾಗಿದ್ದೇವೆ. another thing now. ನಾನು ಮತ್ತೊಂದು ಸಂಗತಿ See, ನಿಮಗೆ there are a ಹೇಳುತ್ತೇನೆ. lot of religious books in this world. ಈ ಲೋಕದಲ್ಲಿ ಅನೇಕ ಧಾರ್ಮಿಕ But ಪುಸ್ತಕಗಳು you ಇವೆ. know, one of the speciality of Bible is the biblical prophecies. ಈ ಬೈಬಲ್ನ ಮತ್ತೊಂದು ವಿಶೇಷತೆ ಏನು ಗೊತ್ತಾ? ಅದೇನೆಂದ್ರೆ ಬೈಬಲ್ನ ಪ್ರವಾದನೆಗಳು. No other religious book you find these prophetical words. ಯಾವ ಧಾರ್ಮಿಕ ಪುಸ್ತಕಗಳಲ್ಲಿಯೂ ಕೂಡ ಈ ರೀತಿಯ ಪ್ರವಾದನೆಯ ಮಾತುಗಳನ್ನ ನೀವು ಓದಲಿಕ್ಕಾಗುವುದಿಲ್ಲ. Turn with me to Isaiah 41. ಏಷಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯಕ್ಕೆ ತೆರೆಯಿರಿ. God is challenging other gods to prove that they are gods. ಅಲ್ಲಿ ದೇವರು ತಾನೇ ಒಂದು ಸವಾಲನ್ನು ಹಾಕುತ್ತಾ ಇದ್ದಾನೆ. ಇತರ ದೇವರುಗಳನ್ನ ಅವರು ದೇವರುಗಳೆಂದು ನಿರೂಪಿಸಬೇಕೆಂದು ಸವಾಲು Do ಹಾಕುತ್ತಿದ್ದಾನೆ. you know how is he challenging? ಆತನು ಹೇಗೆ ಸವಾಲು ಹಾಕುತ್ತಿದ್ದಾನೆ ಗೊತ್ತಾ? Look at verses 21 onwards. 21ನೇ ವಚನ Isaiah ಮುಂದಕ್ಕೆ 41, ನೋಡಿರಿ. Isaiah 41, 21 onwards. ಏಷಾಯ 41:21 ಮುಂದಕ್ಕೆ. Present your case, says the Lord. Bring forth your strong reason, says the King of Jacob. ಯಾಕೋಬ್ಯರ ಅರಸನಾದ ಯೆಹೋವನು ಹೀಗನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ. Let them bring forth and show us what will happen. Let us show the former things what they were, that we may consider them and know the later end of them.
ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ. ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ. ಭವಿಷ್ಯತ್ತನ್ನು ನಮಗೆ ತಿಳಿಸಲಿ. ನಡೆದ ಸಂಗತಿಗಳ ವಿಶೇಷವನ್ನು ಸೂಚಿಸಿರಿ. ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸುವೆವು. Or declare to us the things to come, show the things that are to come hereafter, that we may know that you are gods. ಅಥವಾ ಭವಿಷ್ಯತ್ತುಗಳನ್ನು ಅರುಹಿರಿ. ನೀವು ದೇವರುಗಳೆಂದು ನಮಗೆ ಅರಿವು ಹುಟ್ಟುವಂತೆ ಮುಂದಾಗತಕ್ಕವುಗಳನ್ನು ತಿಳಿಸಿರಿ. Underline that part in your Bible. ಆ ವಾಕ್ಯವನ್ನ ನಿಮ್ಮ ಬೈಬಲ್ನಲ್ಲಿ ಅಂಡರ್ಲೈನ್ ಮಾಡಿಕೊಳ್ಳಿರಿ. Show the things that are to happen hereafter, that we may know that you are gods. ಆ ನೋಡುವಾಗ Look at verse 23 beginning. 23ನೇ ವಚನ ಪ್ರಾರಂಭ. ಭವಿಷ್ಯತ್ತುಗಳನ್ನು ಅರುಹಿರಿ. ನೀವು ದೇವರುಗಳೆಂದು ನಮಗೆ ಅರಿವು ಹುಟ್ಟುವಂತೆ ಮುಂದಾಗತಕ್ಕವುಗಳನ್ನು ತಿಳಿಸಿರಿ. You know, in the scripture, ನಿಮಗೆ ಗೊತ್ತಾ, more ದೇವರ than, ವಾಕ್ಯದಲ್ಲಿ several thousand times you find the name Yahweh. ಸಾವಿರಾರು ಸಾರಿ ಯಾಹ್ವೆ ಅನ್ನುವಂತ ಪದವನ್ನ ನೀವು ನೋಡುತ್ತೀರಿ. What is that? What does it mean? ಅದರ ಅರ್ಥವೇನು? Yahweh means the eternal one. ಯಾಹ್ವೆ ಅಂದ್ರೆ ನಿತ್ಯನಾಗಿರುವವನು. It is translated to our English translation by Martin Luther, and he wrote it as capital L-O-R-D, Lord. ಅದನ್ನ ನಮ್ಮ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸುವಾಗ ಮಾರ್ಟಿನ್ ಲೂಥರ್ ಆತನು LORD ಎಂಬುದಾಗಿ ಅದನ್ನು ದೊಡ್ಡಕ್ಷರ ಕ್ಯಾಪಿಟಲ್ ಲೆಟರ್ ನಲ್ಲಿಯೇ ಬರೆದಿದ್ದಾನೆ. The Jews turned it to another word, Adonai. ಯಹೂದ್ಯರು ಅದನ್ನೇ ಅಡೋನಾಯ್ ಅನ್ನುವಂತಹ ಪದಕ್ಕೆ ಬದಲಾಯಿಸಿದರು. This Yahweh, when it was translated to German, translation Bible, it was translated as the eternal one. ಈ ಯಾಹ್ವೆ ಅನ್ನುವಂತಹ ಅದೇ ಪದ ಜರ್ಮನ್ ಭಾಷೆಗೆ ಭಾಷಾಂತರಿಸಲ್ಪಡುವಾಗ ಅಲ್ಲಿ ನಿತ್ಯವಾಗಿರುವಾತನು ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿತು. Remember the first verse we read? ನಾವು ಓದಿದಂತ ಮೊದಲನೇ ವಾಕ್ಯವನ್ನು ನೆನಪು ಮಾಡಿಕೊಳ್ಳಿರಿ. Look at the book of the Lord, or look at the book of Jehovah. ಯೆಹೋವನ ಧರ್ಮಶಾಸ್ತ್ರವನ್ನ, look at the ದೇವರ ಪುಸ್ತಕವನ್ನ ನೋಡಿರಿ. Look at the book of the eternal one. ನಿತ್ಯನಾಗಿರುವಾತನ ಪುಸ್ತಕವನ್ನ ನೋಡಿರಿ. If you turn to Ezekiel, I show you what is the meaning of it. ಅದರ ಅರ್ಥ ಏನೆಂಬುದಾಗಿ ನೀವು ಯೆಹೆಸ್ಕೇಲನ ಪ್ರವಾದನ ಗ್ರಂಥಕ್ಕೆ ತೆರೆದ ತೋರಿಸುತ್ತೇನೆ. Chapter 5. 5ನೇ ಅಧ್ಯಾಯವನ್ನು ನೋಡಿರಿ. If you look into Ezekiel prophecy alone, ನೀವು ಯೆಹೆಸ್ಕೇಲನ ಪ್ರವಾದನೆ ಒಂದನ್ನೇ ನೀವು ನೋಡಿದರೆ 77 times a special phrase is used. 77 times, it's variation. 77 ಸಾರಿ 77 ಸಾರಿ ವಿಶೇಷವಾದ ಪದ ಪ್ರಯೋಗ ಈ ಪುಸ್ತಕದಲ್ಲಿ ಉಪಯೋಗಿಸಲ್ಪಟ್ಟಿದೆ. God is telling them this is going to happen. ದೇವರು ಹೇಳುತ್ತಾ ಇದ್ದಾನೆ, ಇದು ಹೀಗೆ ಸಂಭವಿಸುತ್ತದೆ. When it is going to happen? ಇದು ಯಾವಾಗ ಸಂಭವಿಸುತ್ತದೆ? He says, ye shall know that I am the Lord. ನೀವು ತಿಳುಕೊಳ್ಳುವಿರಿ ನಾನೇ ದೇವರು ಎಂದು. Look at chapter 5. 5ನೇ ಅಧ್ಯಾಯವನ್ನು ನೋಡಿರಿ. And the last part of verse 13. 13ನೇ ವಚನದ ಕೊನೆಯ ಭಾಗ. And they shall know that I the Lord have spoken it. ಆಗ್ರಹದಿಂದ ಮಾತಾಡಿದವನು ಯೆಹೋವನಾದ ನಾನೇ. Look at chapter 6. ಎಂಬುದು ತಿಳಿದುಕೊಳ್ಳುವಿರಿ. Chapter 6. 6ನೇ ಅಧ್ಯಾಯ verses 7. 7ನೇ ವಚನ. The slain shall fall in your midst. You shall know that I am the Lord. ಹತರಾದವರು ನಿಮ್ಮ ಮಧ್ಯದಲ್ಲಿ ಬೀಳುವರು, ಆಗ ನಾನೇ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. verses 10. 10ನೇ ವಾಕ್ಯ. You shall know that I am the Lord. ನಾನೇ ಯೆಹೋವನು ಎಂದು ಅವರಿಗೆ ಗೊತ್ತಾಗುವುದು. verses 13. 13ನೇ ವಚನ. Then you shall know that I am the Lord. ನಾನೇ ಯೆಹೋವನು ಎಂದು ಗೊತ್ತಾಗುವುದು. verses 14. 14ನೇ ವಚನ. I will stretch out my hand against them and make the land desolate. ನಾನು ಅವರ ಮೇಲೆ ಕೈ ಎತ್ತಿ ಅವರು ವಾಸವಾಗಿರುವ ದೇಶವನ್ನೆಲ್ಲ ಅರಣ್ಯದಿಂದ ದಿಬ್ಬದವರೆಗೂ ಹಾಳು ಪಾಳು ಮಾಡುವೆನು. ನಾನೇ ಯೆಹೋವನು ಎಂದು ಅವರಿಗೆ ಗೊತ್ತಾಗುವುದು. The land of milk and honey. ಹಾಲು ಜೇನು ಹರಿಯುವ ದೇಶ. The promised land of Abraham. ಅಬ್ರಹಾಮನಿಗೆ ವಾಗ್ದಾನ ಮಾಡಲ್ಪಟ್ಟ ದೇಶ. 7 kinds of fruits are grown there. ಅನ್ನುವಾಗ 7 ರೀತಿಯ ವಿವಿಧ ಹಣ್ಣುಗಳು ಬೆಳೆಯುತ್ತವೆ. It is the most blessed land that God has told. It is the good land.
ದೇವರು ಹೇಳಿದ ಹಾಗೆಯೇ ಒಳ್ಳೆಯ ಭೂಮಿ, ಫಲವತ್ತಾದ ಭೂಮಿ. I will stretch my hand and make it desolate like the land of Dibla. ಅನ್ನುವಾಗ ನಾನು ಅವರ ಮೇಲೆ ಕೈ ಎತ್ತಿ ಅವರು ವಾಸವಾಗಿರುವ ದೇಶವನ್ನೆಲ್ಲ ಅರಣ್ಯದಿಂದ ದಿಬ್ಬದವರೆಗೂ ಹಾಳು ಮಾಡುವೆನು. Dibla is a place in Negev desert. ನೋಡುವಾಗ ದಿಬ್ಬದ ಬರಗು ಎಂಬುದಾಗಿ ಹೇಳುವಾಗ I'm going to ಅರಣ್ಯದಲ್ಲಿ ಒಂದು ಸ್ಥಳ. I'm going to turn your land into a desert. Then you will know that I am God. ನಾನು ನಿಮ್ಮ ದೇಶವನ್ನ, ನಿಮ್ಮ ಭೂಮಿಯನ್ನ ಅದು ದಿಬ್ಬವನ್ನಾಗಿ ಮಾಡುವೆನು, ಮರಳಗಾಡನಾಗಿ ಮಾಡುತ್ತೇನೆ. ಆಗ ನೀವು ಅರ್ಥ ಮಾಡಿಕೊಳ್ತೀರಿ ನಾನೇ ದೇವರೆಂಬುದಾಗಿ. What I want to tell you is, ನಾನು ಏನನ್ನು ಹೇಳಿ ಬಯಸುತ್ತೇನೆಂದರೆ, only an eternal God can foretell what is going to happen. ಕೇವಲ ನಿತ್ಯನಾಗಿರುವ ದೇವರು ಮಾತ್ರವೇ ಮುಂದಾಗುವುದು ಏನೆಂಬುದಾಗಿ ಹೇಳಲಿಕ್ಕೆ ಸಾಧ್ಯ. Only He can tell about the former things, how this world came into and everything. ಎಲ್ಲವೂ ಕೂಡ ಹೇಗೆ ಅಸ್ತಿತ್ವಕ್ಕೆ ಬಂತು ಎಂಬುದನ್ನ ಆತನು ಮಾತ್ರವೇ ಹೇಳಲಿಕ್ಕೆ ಸಾಧ್ಯ. That is the reason He challenged other gods. If you are God, tell about the future. ಆದ್ದರಿಂದಲೇ ಬೇರೆ ದೇವರುಗಳೆನಿಸಿಕೊಳ್ಳುವವರಿಗೆ ಹೇಳ್ತಾನೆ, ನೀವು ದೇವರುಗಳಾಗಿದ್ದರೆ ಭವಿಷ್ಯತ್ತಿನಲ್ಲಿ ಏನು ನಡೆಯುತ್ತದೆಯೋ ಅದನ್ನ ಹೇಳಿರಿ ಎಂದು Bible ತಿಳಿಸುತ್ತಾನೆ. prophecy proves to us that God whom we believe is an eternal true God. ಈ ಬೈಬಲ್ ನಮಗೆ ಸ್ಪಷ್ಟವಾಗಿ ಪ್ರವಾದನೆಗಳ ಮೂಲಕ ಹೇಳಿಕೊಡುವುದೇನೆಂದರೆ, ನಾವು ನಂಬಿರುವಂತಹ ದೇವರು ಆತನು ನಿತ್ಯನಾಗಿರುವ ದೇವರಾಗಿದ್ದಾನೆ. And the Bible we hold is God's word, the book of the Lord. ನಾವು ಹೊಂದಿರುವಂತ ನಮ್ಮ ಕೈಗಳ ಈ ಪುಸ್ತಕ ದೇವರ ವಾಕ್ಯ, ದೇವರ ಮಾತು ಆಗಿದೆ. Prophecy teaches us that we have a true God. ಪ್ರವಾದನೆ ನಮಗೆ ಉಪದೇಶ ಮಾಡುವುದೇನೆಂದರೆ, ನಮಗೊಬ್ಬ ಜೀವವುಳ್ಳ ದೇವರಿದ್ದಾನೆ. It teaches us that He is eternal. ಹೌದು, ಆತನ ನಿತ್ಯನಾಗಿರುವ ದೇವರು ಎಂಬುದನ್ನ ಅದು ನಮಗೆ Or ತಿಳಿಸಿಕೊಡುತ್ತದೆ. how can we know the last pages of this Bible was written 2000 years ago. ನಾವು ಈ ಬೈಬಲ್ನ ಕೊನೆಯ ಆ ಪುಟಗಳನ್ನು ನೋಡುವಾಗ ಸರಿಸುಮಾರು 2000 ವರ್ಷಗಳ ಹಿಂದೆ ಬರೆಯಲ್ಪಟ್ಟವುಗಳಾಗಿವೆ ಅವು. Who can foretell about the present political events 2000 years ago? ಇವತ್ತಿನ ರಾಜಕೀಯ ಘಟನೆಗಳ, ರಾಜಕೀಯ ಅಸ್ಥಿರತೆಗಳ ಬಗ್ಗೆ 2000 ವರ್ಷಗಳ ಹಿಂದೆ ಯಾರಿಂದ ತಾನು ಹೇಳಲಿಕ್ಕೆ ಸಾಧ್ಯವಿತ್ತು? Who can foretell that the last war will be Arab-Israel war? ಕೊಟ್ಟ ಕಡೆಯ ಯುದ್ಧ ಅರಬ್ ಮತ್ತೆ ಇಸ್ರೇಲ್ನ ನಡುವಿನ ಯುದ್ಧ ಎಂಬುದಾಗಿ ಯಾರು ತಾನು 2000 ವರ್ಷಗಳ ಹಿಂದೆ ಹೇಳಕಾಯಿತು? Who can foretell that Jerusalem is going to be a problem for the surrounding nations? ಯೆರೂಸಲೇಮ್ ತನ್ನ ಸುತ್ತಮುತ್ತಲಿರುವಂತಹ ಎಲ್ಲಾ ದೇಶಗಳಿಗೆ ಒಂದು ಸಮಸ್ಯೆಯ ಪಟ್ಟಣವಾಗಿರುತ್ತದೆ ಎಂಬುದಾಗಿ ಯಾರಿಂದ ಹೇಳಲಿಕ್ಕಾಯಿತು? Only AD 600 Islam has come into this world. ಕ್ರಿಸ್ತ ಶಕ 600ರಲ್ಲಿ ಮಾತ್ರವೇ ಇಸ್ಲಾಂ ಧರ್ಮ ಅಸ್ತಿತ್ವಕ್ಕೆ ಬಂತು. It is only after that they have conquered that area and all those nations became Muslims. ಆ ನಂತರದಲ್ಲಿಯೇ ಅವರು ಸುತ್ತಮುತ್ತಲ ಆ ದೇಶಗಳನ್ನ ಜಯಿಸಿದವರಾಗಿ ಆ ನಂತರವೇ ಅವೆಲ್ಲವೂ ಕೂಡ ಇಸ್ಲಾಂ ರಾಷ್ಟ್ರಗಳಾಗಿದ್ದು. 2500 years ago it was foretold, I am going to make Jerusalem a problem for the surrounding nations. 2500 ವರ್ಷಗಳ ಹಿಂದೆಯೇ 2500 ವರ್ಷಗಳ ಹಿಂದೆ ದೇವರು ಹೇಳಿದ್ದಾನೆ ಏನಂತ ಹೇಳಿದ್ರೆ, ನಾನು ಯೆರೂಸಲೇಮನ್ನ ಸುತ್ತಣ ಜನಾಂಗಗಳಿಗೆ ಒಂದು ಸಮಸ್ಯೆಯನ್ನಾಗಿ ಮಾಡುತ್ತೇನೆಂಬುದಾಗಿ. You know the political problem now? ಈಗ ಇರುವಂತ ರಾಜಕೀಯ ಸಮಸ್ಯೆಗಳು ನಿಮಗೆ ಗೊತ್ತಿದೆಯಾ? No nation is able to solve that problem. ಯಾವ ರಾಷ್ಟ್ರವೂ ಕೂಡ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. God told in Zechariah 12, I will make it a burdensome stone. ಆ ನೋಡುವಾಗ ಜಕರನ ಪ್ರವಾದ 12ನೇ ಅಧ್ಯಾಯದಲ್ಲಿ ಕರ್ತನು ಹೇಳುತ್ತಾನೆ, ನಾನೇ ಅವುಗಳಿಗೆ ಮುಗ್ಗರಿಸುವ ಬಂಡೆಯನ್ನಾಗಿ ಇಡುತ್ತೇನೆ ಎಂದು. Keep it in mind, 2000 and 2500 years ago these things were foretold. ನೆನಪಿನಲ್ಲಿಟ್ಟುಕೊಳ್ಳಿರಿ, ಈಗ ನಡೆಯುತ್ತಿರುವಂತ ಈ ಘಟನೆಗಳ ಬಗ್ಗೆ 2500 ವರ್ಷಗಳ ಹಿಂದೆಯೇ ದೇವರು ಮುಂತಿಳಿಸಿದ್ದನು, ಪ್ರವಾದಿಸಿದ್ದನು. We have a living God. ನಮಗಾದರೂ ಜೀವವುಳ್ಳ ದೇವರಿದ್ದಾನೆ. And the word He has given us is His word, which is true. ಆತ ನಮಗೆ ಕೊಟ್ಟಿರುವಂತ ಮಾತುಗಳು, ಅದು ಆತನ ಮಾತುಗಳು, ಜೀವವುಳ್ಳ ಮಾತುಗಳು. Up to what time? 12. Yeah, 12. Okay, our time is over. I have just given an introduction. ನಮಗೆ ಸಮಯ ಆಯ್ತು. ನಾನು ನಿಮಗೆ ಕೇವಲ ಪೀಠಿಕೆಯನ್ನು ಮಾತ್ರ ಕೊಟ್ಟಿದ್ದೇನೆ.
You are all youths who have come here. ಇಲ್ಲಿ ಬಂದಿರುವಂತ ನೀವೆಲ್ಲರೂ ಕೂಡ ಯವನಸ್ಥರೇ ಆಗಿದ್ದೀರಿ. Your life is very precious. ನಿಮ್ಮ ಜೀವನವು ಬಹಳ ಅಮೂಲ್ಯವಾದದ್ದು. Someone has told like this. ಯಾರೋ ಒಬ್ಬರು ಈ ರೀತಿ ಹೇಳಿದ್ದಾರೆ, The coin you have in your hand, you can spend it in any way you want. ನಿಮ್ಮ ಕೈಗಳಲ್ಲಿರುವಂತಹ ನಿಮ್ಮ ಇರುವಂತ ಕಾಯಿನ್ ಅದು ನಿಮ್ಮ ದುಡ್ಡು, ಆದರೆ ನೀವು ಹೇಗೆ ಬೇಕಾದರೂ ಖರ್ಚು ಮಾಡಬಹುದು. But you can spend it only once. ಆದರೆ ಒಂದು ಸಾರಿ ಮಾತ್ರ ಖರ್ಚು ಮಾಡಲಿಕ್ಕೆ ಸಾಧ್ಯ. The same way with your life. ಅದೇ ಅರ್ಥ ನಿಮ್ಮ ಜೀವಿತದೊಂದಿಗೂ ಕೂಡ. Your life is like coin, you can spend it only once. ನಿಮ್ಮ ಜೀವಿತವೂ ಕೂಡ ಕಾಯಿನ್ನ ಹಾಗೆಯೇ, ಅದನ್ನು ಒಂದು ಸಾರಿ ಮಾತ್ರ ಖರ್ಚು ಮಾಡಲಿಕ್ಕೆ ಸಾಧ್ಯ. Why to go after this world? ಈ ಲೋಕವಾದ ಮೇಲೆ ಎಲ್ಲಿಗೆ ಹೋಗುತ್ತೀರಿ? These prophetical truths teaches our Lord is very near. ಈ ಸತ್ಯವೇದದ ಪ್ರವಾದನೆಗಳು ನಮಗೆ ಬೋಧಿಸುವುದೇನೆಂದರೆ ನಮ್ಮ ಕರ್ತನು ಬಹಳ ಹತ್ತಿರವಾಗಿದ್ದಾನೆ. Anytime he can come and take us to be with him. ಆತನು ಯಾವ ಗಳಿಗೆಯಲ್ಲಾದರೂ ಬರಬಹುದು, We have only- ಯಾವ ಗಳಿಗೆಯಲ್ಲಾದರೂ ಬಂದು ನಮ್ಮನ್ನ ತನ್ನ ಬಳಿಗೆ ಕರೆದೊಯ್ಯಬಹುದು. We have only little time to prepare ourselves. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯವಿದೆ. We are the generation that is seeing the fulfillment of all these prophecies. ನಾವು ಈಗಿರುವಂತ ನಮ್ಮ ಈ ಒಂದು ಸಂತತಿಯೇ ಧನ್ಯತೆಯ ಸಂತತಿ. ಯಾಕಂದ್ರೆ ದೇವರ ಪ್ರವಾದನೆಗಳಲ್ಲಿ ಹೆಚ್ಚು ಪ್ರವಾದನೆಗಳು ನೆರವೇರುವುದನ್ನ ಕಣ್ಣಾರೆ ಕಾಣುತ್ತಾ Let me ಇರುವವರು. remind you, dear ones, ಪ್ರಿಯರೇನ ಮತ್ತೆ ನಿಮ್ಮನ್ನು ಜ್ಞಾಪಕ ಪಡಿಸುತ್ತೇನೆ, for thousands of years these prophecies were lying in the scripture without any fulfillment. ಸಾವಿರಾರು ವರ್ಷಗಳು ಈ ಪ್ರವಾದನೆಗಳು ನೆರವೇರದೆ ದೇವರ ವಾಕ್ಯದಲ್ಲಿ ಹಾಗೆಯೇ ಮಲಗಿದ್ದವು. It started to fulfill in this generation. ಅದು ನೆರವೇರಲಿಕ್ಕೆ ಪ್ರಾರಂಭವಾದದ್ದು ಈ ಕಾಲಘಟ್ಟದಲ್ಲಿ ಅಥವಾ Why? ಈ ಒಂದು ಸಂತತಿಯಲ್ಲಿಯೇ. Why? ಯಾಕೆ? Paul told there is one generation who is not going to see death. ಆದ ಪೌಲ ಹೇಳುತ್ತಾನೆ, ಒಂದೇ ಒಂದು ಸಂತತಿಯು, ಒಂದೇ ಒಂದು ಜನಾಂಗ ಅದು ಮರಣವನ್ನು ನೋಡುವುದಿಲ್ಲ. They'll be changed and they'll be taken up to meet the Lord. ಅವರು ಮರಣ ಹೊಂದದೆ ಅವರು ಹಾಗೆಯೇ ಮಾರ್ಪಾಟು ಹೊಂದಿ ಹಾಗೆಯೇ ಪರಲೋಕಕ್ಕೆ ಒಯ್ಯಲ್ಪಡುತ್ತಾರೆ. I believe ನಾನು ನಂಬುತ್ತೇನೆ, we are that generation. ನಾವೇ ಆ ಒಂದು ಸಂತತಿ ಅಥವಾ As I open up the ಜನಾಂಗವಾಗಿರುತ್ತೇವೆ. topic, you will understand it more. ನಾವು ಓದುತ್ತಾ ಹೋಗುವಾಗ ನೀವು ಇನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೀರಿ. Your life is very precious. ನಿಮ್ಮ ಜೀವಿತವು ಬಹಳ We don't know how ಅಮೂಲ್ಯವಾದದ್ದು. long we are going to be here. ನಮಗೆ ಗೊತ್ತಿಲ್ಲ ನಾವು ಇನ್ನೆಷ್ಟು ಕಾಲ ಇಲ್ಲಿ ಇರುತ್ತೇವೆ And the Lord ಎಂಬುದಾಗಿ. can come for us anytime. ನಮ್ಮ ಕರ್ತನು ಯಾವ ಸಮಯದಲ್ಲಾದರೂ ಆತನು ಬರಬಹುದು. Let us get prepared. ಆದ್ದರಿಂದ ನಾವೆಲ್ಲರೂ ಕೂಡ ಸಿದ್ಧರಾಗೋಣ. Thank you. ವಂದನೆಗಳು.